ರಾಜಕಾಲುವೆ ಕಾಮಗಾರಿ ಪೂರ್ಣಗೊಳ್ಳದೆ ಸಂಚಾರಕ್ಕೆ ತೊಂದರೆ. ಕಾರಂಜಿಕಟ್ಟೆ ಶಾಂತಿನಗರ ರಾಜಕಾಲುವೆಯಲ್ಲಿ ಬ್ರಿಡ್ಜ್ ಕಾಮಗಾರಿ ಸುಮಾರು ತಿಂಗಳುಗಳಿಂದ ನಡೆಯುತ್ತಿದ್ದು ದಿನನಿತ್ಯ ಸಾರ್ವಜನಿಕರ ಸಂಚಾರಕ್ಕೆ ತೊಂದರೆಯಾಗಿದೆ ಎಂದು ಸ್ಥಳೀಯ ನಿವಾಸಿಗಳು ಬೇಸರ ವ್ಯಕ್ತಪಡಿಸಿದರು. ಸೋಮವಾರದಂದು ಅವರು ಮಾಧ್ಯಮದವರೊಂದಿಗೆ ಮಾತನಾಡಿ, ನಮಗೆ ಮುಖ್ಯ ರಸ್ತೆ ಇದು. ಈ ರಸ್ತೆಯಲ್ಲಿಯೇ ನಾವು ಆಸ್ಪತ್ರೆಗೆ, ಮಕ್ಕಳು ಶಾಲಾ ಕಾಲೇಜಿಗೆ, ಕೂಲಿ ಕೆಲಸಗಾರರು ಕೆಲಸಗಳಿಗೆ ಮತ್ತು ಮಾಡಲು ಸೇರಿದಂತೆ ಪ್ರತಿಯೊಂದಕ್ಕೂ ಇದೇ ರಸ್ತೆಯಲ್ಲಿ ಓಡಾಡುವುದು. ಈ ಕಾಲುವೆಯಲ್ಲಿನ ಬ್ರಿಡ್ಜ್ ತೆರವು ಮಾಡುವುದು ಮತ್ತು ಹೊಸ ಕಾಮಗಾರಿ ಮಾಡುವುದರ ಮಾಹಿತಿ ಯಾರಿಗೂ ಗೊತ್ತಿಲ್ಲ. ಗುತ್ತಿಗೆದಾರರಾದ ಅನಿಲ್ ಏಕಾಏಕಿ ಬಂದು ಬ್ರಿಡ್ಜ್ ಡೆಮಾಲಿಷನ್ ಮಾಡಿ ಕಾಮಗಾರಿ ಶುರು ಮಾಡಿದ್ರು. ಆದ್ರೆ ಸುಮಾರು ತಿಂಗಳುಗಳಾದ್ರೂ ಕಾಮಗಾರಿ ಮುಗಿಸದ ಕಾರಣ ವಾಹನ ಸಂಚಾರಕ್ಕೆ ತುಂಬಾನೇ ತೊಂದರೆಯಾಗಿದೆ. ಮಳೆ ಬಂದಾಗ ಕಾಲುವೆ ನೀರು ಮುಂದಕ್ಕೆ ಹೋಗದೆ ನಿಂತು ಸೊಳ್ಳೆ ಕಾಟ ಮತ್ತು ವಾಸನೆ ಜಾಸ್ತಿಯಾಗಿದೆ. ನೀರು ಜಾಸ್ತಿಯಾಗದ ಮನೆಗಳಿಗೆ ನುಗ್ಗುತ್ತದೆ. ಪರಿಸ್ಥಿತಿ ಬಗ್ಗೆ ಎಷ್ಟೇ ಬೇಡಿಕೊಂಡ್ರು ಕ್ಯಾರೆ ಅನ್ನುತ್ತಿಲ್ಲ. ನಮಗಂತೂ ತುಂಬಾ ಬೇಸರವಾಗಿದೆ. ಹಾಗಾಗಿ ಕೂಡಲೇ ಸರಿಪಡಿಸಿ ನಮಗೆ ನೆಮ್ಮದಿ ಜೀವನ ನೀಡಿ ಎಂದು ಬೇಡಿಕೊಂಡ್ರು. ಈ ಸಮಯದಲ್ಲಿ ಫಜಲ್, ತನ್ವೀರ್, ಇನಾಯತ್, ಅಮ್ಜಾದ್, ಜಾನ್ ಪಾಷಾ, ಇಲಿಯಾಸ್, ಮುಜಾಹಿದ್ ಸೇರಿದಂತೆ ಇತರರು ಹಾಜರಿದ್ದರು. ಎಲ್ಲ ವಿಡಿಯೋ ಇದೆ. नहीं है पूरा आने जाने के लिए रोड खाली है, रोड है ऐसा। सब लोग को मुसीबत है बहुत। कितने दिन से तकलीफ है तुम्हें? अरे 2-3 महीने से है तकलीफ है। आने जाने तकलीफ है? आने जाने बहुत तकलीफ है। बच्चे लोग को स्कूल के जाने तकलीफ है, पानी भी नहीं लाने तकलीफ है। बात करो बाबू, बोलो। 6 महीने से भतवाखा है यहाँ। ये रोड है, ये रोड छोड़ा तो कैसा रोड भी नहीं अच्छा है। क्या तो भी बच्चों को डिलीवरी को हॉस्पिटल को लेने जाना, कैसा लेने जाना, एम्बुलेंस कैसे आती है? जाना तो पुलिस को से जाना सो, पानी का आना तो फिल्टर को यहाँ से चला सो, हर चीज का तकलीफ पूरा वाका ये पुलिस रेडी होते हैं वाका चलो। परसों 4-5 बच्चे गिर गए यहाँ, बहुत परेशानी है। 6 महीने से भतवाखा है। सर माताड़ी सर ಏನು ಸರ್ ಪ್ರಾಬ್ಲಮ್ ಇದೆ? ವಾರ್ಡ್ ನಂಬರ್ ನಮಸ್ಕಾರ. ವಾರ್ಡ್ ನಂಬರ್ 20/4 ಸರ್ ನಮಸ್ಕಾರ. ವಾರ್ಡ್ ನಂಬರ್ 24 ಶಾಂತಿನಗರ, ಕಾರಂಜಿಕಟ್ಟೆ ಶಾಂತಿನಗರ. ಒಂದು ಸೇತುವೆ ಇದೆ ಇಲ್ಲಿ. ಈ ಸೇತುವೆನ ಏನು ಮಾಡಿದ್ದಾರೆ, ಅಕ್ರಮವಾಗಿ ಹೊಡೆದಿದ್ದಾರೆ. ನಮಗೆ ಅರಿವು ಇಲ್ಲ, ಏನೂ ಇಲ್ಲ ಇದ್ರ ಬಗ್ಗೆ. ಏನು ಅಂದರೆ ಇದು ಸೇತುವೆ ಹೊಡಿತಾ ಇದ್ದೀರಿ, ನಾವು ಹೊಸ ಸೇತುವೆ ಕಟ್ತಾ ಇದ್ದೀವಿ ಅಂತ ನಮಗೆ ಒಂದು ನೋಟಿಸು ಕೊಟ್ಟಿಲ್ಲ, ಒಂದು ಯಾವುದೇ ಥರದ್ದು ಇದೇ ಇಲ್ಲ. ಬಂದರು ಏಕಾಏಕಿಯಾಗಿ ನಿಲ್ಲಿಸಿದ್ರು, ಏಕಾಏಕಿಯಾಗಿ ಹೊಡೆದ್ಬಿಟ್ರು. ನಮಗೆ ಹೋಗೋದಕ್ಕೆ ಬರೋದಕ್ಕೆ ನಮ್ಮ ಏರಿಯಾಗೆ ಒಂದು ದಾರಿನೇ ಇಲ್ಲ. ನಾವು ಏನೋ ಒಂದು ಕಷ್ಟಪಟ್ಟು ಏನೋ ಒಂದು ಆ ಕಡೆಯಿಂದ ಹೋಗೋದು ಇದೆಲ್ಲ ಮಾಡ್ಕೊತಾ ಇದ್ದೀವಿ. ಇಲ್ಲಿ ಶಾಲಾ ಕಾಲೇಜ್ ಮಕ್ಕಳೆಲ್ಲ ಹೋಗ್ತಾ ಇದ್ದಾರೆ, ಅವ್ರಿಗೂ ಹೋಗೋದಕ್ಕೆ ಬರೋದಕ್ಕೆ ದಾರಿ ಇಲ್ಲ. ಸುಮಾರು 6 ತಿಂಗಳಿಂದ ನಾವು ಒಂದು ನರಕ ಯಾತನೆ ನೋಡ್ತಾ ಇದ್ದೀವಿ. ನಾವಿಲ್ಲಿ 6 ತಿಂಗಳಿಂದ ಮಳೆ ಬಂದಿತ್ತು. ಮಳೆ ಕಾಲದಲ್ಲಿ ಒಂದು 6 ತಿಂಗಳಿಂದ ಮಳೆ ಎಲ್ಲ ಬಂದಿತ್ತು. ಇಲ್ಲೆಲ್ಲ ಮಣ್ಣೆಲ್ಲ ಅಡ್ಡ ಹಾಕ್ಬಿಟ್ಟು ಆ ಕಡೆಯಿಂದ ಒಳಗಡೆ ಎಲ್ಲ ನೀರು, ಗಲೀಜು ನೀರೆಲ್ಲ ಬಂದು ಸಂಗ್ರಹ ಆಗಿಬಿಟ್ಟು ಆವುಗಳು, ಅದ್ರ ಜೊತೆಗೆ ಸೊಳ್ಳೆಗಳು ಕಾಟ ಜಾಸ್ತಿ ಆಗಿಬಿಟ್ಟು ಈ ರಾಜಕಾಲದಲ್ಲಿ ತುಂಬ ತೊಂದರೆ ಆಗ್ತದೆ. 6 ತಿಂಗಳಿಂದ ಅಧಿಕಾರಿಗಳು ಹೇಳಿದರೆ ಆ ಅಧಿಕಾರಿ ಮೇಲೆ ಅಧಿಕಾರಿಗಳ ಮೇಲೆ ಹೇಳ್ಕೊಂಡೇ ಇದ್ದಾರೆ. ಯಾರು ಅದ್ರ ಬಗ್ಗೆ ಕಾಳಜಿ ವಹಿಸ್ತಾ ಇಲ್ಲ. ಇನ್ನು ಇದ್ರ ಬಗ್ಗೆ ಯಾರಾದರೂ ಕಾಳಜಿ ವಹಿಸ್ತಾರೆ ಅಂದ್ರೆ ನಮ್ಮ ಮಾನ್ಯ DC ಸಾಹೇಬರಿಗೆ ಮನವಿ ಮಾಡೋದೇನೆಂದರೆ ದಯವಿಟ್ಟು ಇದಕ್ಕೆ ಶಾಶ್ವತ ಪರಿಹಾರ ಮಾಡಿಕೊಡ್ಬೇಕಂತ ನಾವು ಅವ್ರ ಹತ್ರ ಕೋರ್ಕೊತಾ ಇದ್ದೀವಿ. ಮತ್ತು ಇನ್ನೊಂದು ಏನಂದರೆ ಈ ರಾಜಕಾಲುವೆ ಮೊದಲಿದ್ದು ತುಂಬ ದೊಡ್ಡದಿತ್ತು, ಅಗಲವಾಗಿತ್ತು. ಇದನ್ನೇನು ಮಾಡಿದ್ರು ತುಂಬ ಚಿಕ್ಕದಾಗಿ ಮಾಡಿದ್ದಾರೆ. ಇವಾಗ ಚಿಕ್ಕದಾಗಿ ಯಾವ ಥರ ಮಾಡಿದ್ದಾರೆ ಅಂದರೆ ನೀರು ಬರೋದೆಲ್ಲ ಆ ಕಡೆ ಕಾಲುವೆಯಿಂದ ಹೋಗುತ್ತೆ ವಿನ ಈ ಕಡೆ ಮಾಡಿರೋದ್ರಲ್ಲಿ ಹೋಗ್ತಲ್ಲ. ಇದಕ್ಕೆ ಮಾಡಿರೋ ಇಂಜಿನಿಯರ್ ಆಗಲಿ ಇನ್ನೊಬ್ಬರಾಗಲಿ ಅವ್ರು ಸರಿಯಾಗಿ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ ನಮಗೆ. KEB ಅವ್ರಿಗೆ ಹೇಳಿದರೆ KEB ಅವ್ರಿಗೆ ಟ್ರಾನ್ಸ್ಫಾರ್ಮರ್ ಬಗ್ಗಿದೆ, ಅದನ್ನು ದಯವಿಟ್ಟು ಅದನ್ನು ದುರಸ್ತಿ ಮಾಡಿಕೊಡಿ ಅಂದರೆ ಅವರು ಅದ್ರಿಗೆ ದುರಸ್ತಿ ಮಾಡಿಕೊಡ್ತಾ ಇಲ್ಲ. ತುಂಬ ಇದಾಗ್ತಾ ಇದೆ. ಇಲ್ಲಿ ಯಾವುದೇ ಒಂದು ಇದು UGD ಬ್ಲಾಕ್ ಆಗಿದೆ. ಮುನ್ಸಿಪಲ್ ಗಾಡಿ ಬರಬೇಕಂದ್ರೂ ಪ್ರಾಬ್ಲಮ್ ಇದೆ. ಇಲ್ಲಿ ಮುನ್ಸಿಪಲ್ ಇದು UGD ಲೈನ್ಸ್ ಎಲ್ಲ ಬ್ಲಾಕ್ ಆಗಿದೆ, ಮನೆಗಳೆಲ್ಲ ಬ್ಲಾಕ್ ಆಗಿದೆ. ಒಂದು ಮುನ್ಸಿಪಲ್ ವೆಹಿಕಲ್ ಒಳಗಡೆ ಬರೋಕ್ಕಾಗ್ತಾ ಇಲ್ಲ. ಅದೆಲ್ಲ ಅದರಿಂದ ಅದರಲ್ಲೇ ಅದೇ ವಾಸನೆಯಲ್ಲಿ ನಿಂತ್ಕೊಂಡು ನಾವು ಹಂಗೆ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಸಾಯಂಕಾಲ ಆದ ಸಾಕು ಸೊಳ್ಳೆಗಳು. ಇಲ್ಲಿ ಸಾಕಷ್ಟು ಮಕ್ಕಳು, ವಿದ್ಯಾರ್ಥಿಗಳು ಈ ಸೇತುವೆ ಮೇಲಿಂದ ಬರುವಾಗ 4 ವಿದ್ಯಾರ್ಥಿಗಳು ಬಿದ್ದೋಗ್ಬಿಟ್ಟು ಮೊನ್ನೆ ಒಂದು ವಿದ್ಯಾರ್ಥಿ ಮೆಡಿಕಲ್ ಕಾಲೇಜಲ್ಲಿ ಅಡ್ಮಿಟ್ ಮಾಡಿ ಅದನ್ನು ಡಿಸ್ಚಾರ್ಜ್ ಮಾಡ್ಕೊಂಡು ಬಂದಿದ್ರಿ. ಆ ಕಂಬಿಗಳಿಗೆ ಏಟ್ ತಗಲಿ ಅದೆಲ್ಲ ಇದಾಗಿ ಪರ್ಚ್ಕೊಂಡಿರೋದು ಕಾರಣದಿಂದ. ವಾರ್ಡ್ ನಂಬರ್ ಕೌನ್ಸಿಲರ್ ಏನು ಹೇಳಿದ್ದು ನಿಮಗೆ? ವಾರ್ಡ್ ನಂಬರ್ ಕೌನ್ಸಿಲರ್ ಇವತ್ತು ನಾಳೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಯಾರು ಕೌನ್ಸಿಲರ್? ಯಾರು? ಮಂಜು ಬಂದು ಅಲ್ಲಿ ಭೇಟಿ ಮಾಡಿಲ್ಲ ನಿಮಗೆ? ಮಂಜು ಬರ್ತಾರೆ, ಹೇಳ್ತಾರೆ, ಹೋಗ್ತಾರೆ. ಎಲ್ಲರೂ ಆಶ್ವಾಸನೆ ಕೊಟ್ಬಿಟ್ಟು ಹೋಗ್ತಾರೆ, ಯಾರೂ ಮಾಡ್ತಾರಲ್ಲ ಸರ್. ಅವ್ರು ಇಂಜಿನಿಯರ್ ಮಾಡಿದ್ರೆ ಇವಾಗ KEB ಅವ್ರ ಮೇಲೆ ಹೊಣೆ ಇಕ್ತಾಯಿದ್ರೆ KEB ಅವರು ಟ್ರಾನ್ಸ್ಫಾರ್ಮರ್ ಶಿಫ್ಟ್ ಮಾಡಿದ್ರೆ ನಾನು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅವ್ರು KEB ನಮ್ಮ ಹತ್ರ ಫಂಡ್ ಇಲ್ಲ ಅಂತ ಅವ್ರು ಹೇಳ್ತಾರೆ.
ಇದಕ್ಕಿಂತ ಮುಂಚೆ ನಾವು ಇದ್ರ ಬಗ್ಗೆ ಗಲಾಟೆ ಮಾಡಿದ್ದಕ್ಕೆ ನಾವೇ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರು. ಯಾರು? ಈ ಕಾಂಟ್ರಾಕ್ಟರು, ಇಂಜಿನಿಯರ್ ಎಲ್ಲ ಸೇರಿ. ಇವಾಗ ಅವ್ರ ಇಂಜಿನಿಯರ್ ಮತ್ತು ಕಾಂಟ್ರಾಕ್ಟರ್ ಉಲ್ಟಾ ಹೊಡೆದ್ಬಿಟ್ಟು ಏನು ಹೇಳಿದ್ದಾರೆ ಅಂದರೆ, ನಮ್ಮದು ಬರಲ್ಲ, ಅದು ನಮಗೆ ಬರಲ್ಲ, ಅದು KEB ಸೇರುತ್ತೆ ಅಂತ ಅವ್ರು ಇದು ಮಾಡಿದ್ದಾರೆ. ಇದೇ ಪ್ರಾಬ್ಲಮ್ ಆಗ್ತಿರೋದು ನಮಗೆ. ದಯವಿಟ್ಟು ಇದನ್ನು ಒಂದು 3-4 ದಿನದಲ್ಲಿ ದಯವಿಟ್ಟು ನಮ್ಮ ಮಾನ್ಯ DC ಸಾಹೇಬರು ಇದಕ್ಕೆ ಇದು ಮಾಡಿಕೊಟ್ರೆ ನಮಗೆ ತುಂಬ ಇದಾಗುತ್ತೆ. ಇಲ್ಲಾಂದರೆ ನಾವು ಮೇನ್ ರೋಡ್ನ ಬ್ಲಾಕ್ ಮಾಡೋ ಮುಖಾಂತರ ಇದು ಉಗ್ರ ಹೋರಾಟ ನಡೆಸೋದಕ್ಕೂ ನಾವು ಸಿದ್ಧವಾಗಿದ್ದೀರಿ ಏರಿಯಾ ಅವರೆಲ್ಲರೂ. ಸರಿ. जेब में हाथ गड़म पूरा ಹಾಂ Yeah.